ವೆಲ್ಕಮ್ ಬ್ಯಾಕ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಪಲಾವನ್ನು ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಬಾಡಿಸ್ಕೊಂಡು ಆನಂತರ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದು 2 ದಿನ ಆಗಿತ್ತು, ಹಾಗಾಗಿ ಚೆನ್ನಾಗಿ ಮೊಳಕೆ ಕೂಡ ಬಂದಿದೆ, ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಆನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿರುವಂಥ ಯಾವುದೇ ತರಕಾರಿಗಳನ್ನು ಈ ಒಂದು ಪಲಾವ್ಗೆ ಸೇರಿಸ್ಕೊಳ್ಬೋದು. ಹೂಕೋಸು, ನವಿಲುಕೋಸು, ಕ್ಯಾಬೇಜು, ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಶ್ರೂಮ್ ಕೂಡ ಹಾಕಿ ಮಾಡ್ಕೊಳ್ತಾರೆ, ಚೆನ್ನಾಗಿ ಬರುತ್ತೆ ಈ ಒಂದು ಪಲಾವು. ಈ ಒಂದು ರೆಸಿಪಿನ ನಾನು ಸುಮಾರು ಸತಿ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ನಾನಿಲ್ಲಿ ರೆಸಿಪಿನ ತೋರಿಸ್ತಾ ಇಲ್ಲ. ಇನ್ನು ಬೆಳಗಿನ ತಿಂಡಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ನಾನಿಲ್ಲಿ ಪಲಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಬಜ್ಜಿ, ಅದ್ರ ಜೊತೆಗೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಸೌತೆಕಾಯನ್ನು ಕಟ್ ಮಾಡಿ ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರು ಸ್ಕೂಲಿಗೆ ಕಳಿಸಿದ್ದಾಯಿತು. ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೋಗ್ಬಿಟ್ರೆ ಒಂದು ಅರ್ಧ ಕೆಲಸ ಮುಗೀತು ಅವತ್ತಿಂದು ಅಂತಲೇ ಹೇಳ್ಬೋದು. ತುಂಬ ಸಮಾಧಾನ ಅನಿಸುತ್ತೆ ಮಕ್ಕಳು ಆರಾಮಾಗಿ ಸ್ಕೂಲಿಗೆ ಹೋದರೆ ಅಂತಲೇ ಹೇಳ್ಬೋದು. ಇನ್ನು ಹೊರಗಡೆ ಒಂದು ಹೂ ಬಿಟ್ಟಿತ್ತು, ಕಿತ್ತಿಟ್ಕೊಳ್ಳೋಣ ಅಂತೇಳಿ ಬಂದೆ. ಸಂಜೆ ಸಮಯದಲ್ಲಿ ನೀರು ಹಾಕಿದ್ರೆ ಬೆಳಗ್ಗೆ ಫ್ಲವರ್ ತುಂಬ ಚೆನ್ನಾಗಿ ಅರಳಿರುತ್ತೆ. ಅಂದರೆ ನೀರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಬಾಡ್ದಂಗೆ ಅನಿಸುತ್ತೆ. ಹಾಗಾಗಿ ಪ್ರತಿದಿನ ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಅರಳು ಬರುತ್ತೆ. ಒಂದು ಗಂಧಬಟ್ಲು ಹೂ ಕೂಡ ಬಿಟ್ಟಿತ್ತು, ಅದನ್ನು ಸಹ ಆಮೇಲೆ ಪೂಜೆ ಮಾಡಲಿಕ್ಕಾಗತ್ತೆ ಅಂತೇಳಿ ಕಿತ್ತಿಟ್ಟೆ. ಇನ್ನು ನಾವು ಕೂಡ ತಿಂಡಿ ಎಲ್ಲ ತಿಂದಿದ್ದಾಯಿತು. ತಿಂಡಿ ತಿಂದಮೇಲೆ ಸ್ವಲ್ಪ ಕಾಫಿ ಮತ್ತು ಟೀ ಕುಡಿಯುವಂಥ ಅಭ್ಯಾಸ ಇದೆ, ಹಾಗಾಗಿ ನಮ್ಮ ಮನೆಯವ್ರಿಗೆ ನಾನಿಲ್ಲಿ ಟೀನ ಮಾಡ್ತಾ ಇದ್ದೀನಿ. ಈ ರೀತಿ ತಿಂಡಿ ಆದಮೇಲೆ 1 ಗ್ಲಾಸಷ್ಟು ಟೀ ಅಥವಾ ಕಾಫಿ ಕುಡಿಯೋದ್ರಿಂದ ಒಳ್ಳೆ ಎನರ್ಜಿ ಬರುತ್ತೆ. ನಮ್ಮ ಮುಂದಿನ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ಹಾಗಂತೇಳಿ ಕಾಫಿ ಟೀ ಕುಡಿಯೋದು ಒಳ್ಳೆ ಅಭ್ಯಾಸ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ, ಆದರೆ ಕೆಲವೊಬ್ರಿಗೆ ಆ ರೀತಿ ಅನಿಸುತ್ತೆ. ಕುಡಿಯೋದ್ರಿಂದ ಸಮಾಧಾನ ಸಿಗುತ್ತೆ ಮತ್ತು ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಉತ್ಸಾಹ ಬರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನಿಲ್ಲಿ ಉಳಿದಿರೋವಂಥ ಏನು ತೊಳೆಯೋವಂಥ ಪಾತ್ರೆಗಳಿದೆ ಎಲ್ಲವನ್ನು ಸಿಂಕಿಗೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ನಾನು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೋಸು, ಬೇಳೆ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಸ್ಕೈಯನ್ನು ಮಾಡ್ತಾ ಇದ್ದೀನಿ. ಕೆಲವೊಂದು ಕಡೆ ಮಸ್ಕೈ ಅಂದರೆ ಗೊತ್ತಿರೋದಿಲ್ಲ. ಬೇಳೆ, ಕೋಸು ಅಂತಲೇ ಅಲ್ಲ, ನೀವು ಬೇರೆ ಎಲ್ಲ ತರಕಾರಿಗಳಲ್ಲೂ ಮಾಡ್ಕೊಳ್ಬೋದು. ಹೀರೆಕಾಯಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಕೋಸು ಆಗಿರ್ಬೋದು, ಹೀಗೆ ಬೇರೆ ಬೇರೆ ತರಕಾರಿಗಳ ಜೊತೆ ಟೊಮೊಟೊ, ಆಲೂಗಡ್ಡೆ, ಈರುಳ್ಳಿ, ಬೇಳೆ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಸ್ಕೊಳ್ಬೇಕು. ಮೆತ್ತಗೆ ಬೇಯಿಸ್ಕೊಂಡು ಮಸಾಲೆ ರುಬ್ಬಿ ಹಾಕಿ ಸಾಂಬಾರನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಆದರೆ ನಾವು ಜಾಸ್ತಿ ಮುದ್ದೆ ತಿನ್ನೋದಿಲ್ಲ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಸ್ಕೈ ಸಾರು ಅಂತಲೇ ಹೇಳ್ಬೋದು. ಇವತ್ತು ಕೋಸು ಬೇಳೆಯ ಮಸ್ಕೈ ಸಾರನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇದರ ರೆಸಿಪಿ ಏನು ಶೂಟ್ ಮಾಡಿಲ್ಲ, ಹಾಗೆ ಸಾಮಾನ್ಯವಾಗಿ ಈ ರೀತಿ ಸಾಂಬಾರುಗಳು ಎಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ಇದನ್ನೇನು ಶೂಟ್ ಮಾಡಿಲ್ಲ. ನಿಮಗೆ ಬೇಕಿತ್ತು ಅಂದರೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಇದ್ರದ್ದು ಕೂಡ ರೆಸಿಪಿ ಇದೆ, ಬೇಕಿತ್ತು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ನೋಡಿ, ನಮ್ಮ ಈ ಒಂದು ಮಸ್ಕೈ ಸಾಂಬಾರು ಅನ್ನೋವಂಥದ್ದು ರೆಡಿಯಾಗಿದೆ. ಇನ್ನು ಈ ಕಡೆ ನಾನು ಏನು ಪಾತ್ರೆಗಳೆಲ್ಲ ಎತ್ತಿಟ್ಕೊಂಡಿದ್ದೆ ಎಲ್ಲವನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೊದಲು ಪಾತ್ರೆಗಳನ್ನು ವಾಶ್ ಮಾಡ್ಕೊಂಡ್ಬಿಟ್ರೆ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಆದಂಗೆ ಅಂತಲೇ ಹೇಳ್ಬೋದು. ನೋಡಿ, ಇವತ್ತು ಸುಮಾರಷ್ಟು ಪಾತ್ರೆಗಳಿತ್ತು, ರಾತ್ರಿ ವಾಶ್ ಮಾಡಲಿಲ್ಲ, ಹಾಗಾಗಿ 2 ಟಪ್ ಪಾತ್ರೆ ಆಯಿತು. ಎಲ್ಲನೂ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕಟ್ಟೆ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು ಎಲ್ಲವನ್ನು ಕ್ಲೀನಾಗಿ ಒರೆಸಿ ಸೋಪ್ ನೀರು ಹಾಕಿಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು. ಇನ್ನು ಈ ಕಡೆ ದಿವಾನ್ ಕಾಟ್ ಏನಿತ್ತು ಮತ್ತು ಮಂಚ ಏನಿತ್ತು ಎರಡರದ್ದು ಇವತ್ತು ಹಾಸಿಗೆ ಮೇಲೆ ಹಾಸೋವಂಥದ್ದನ್ನು ತೆಗೆದ್ಬಿಡೋಣ ಅಂಥೇಳಿ ತೆಗಿತಾ ಇದ್ದೀನಿ. ವಾರಕ್ಕೊಂದ್ಸತಿ ಕಂಪಲ್ಸರಿಯಾಗಿ ತೆಗಿತಾ ಇರ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ, ಜೊತೆಗೆ ಅಷ್ಟು ಕೊಳೆ ಕೂಡ ಆಗೋದಿಲ್ಲ. ಹಾಗಾಗಿ ವಾರಕ್ಕೊಂದ್ಸತಿ ಕಂಪಲ್ಸರಿಯಾಗಿ ಎರಡರದ್ದು ಹಾಸಿಗೆ ಮೇಲೆ ಹಾಸೋದನ್ನ ನಾನು ತೆಗೆದ್ಬಿಡ್ತೀನಿ. ಎರಡನ್ನೂ ಕ್ಲೀನಾಗಿ ಕೊಡೋಬಿಟ್ಟು ನೀಟಾಗಿ ಬೇರೆ ಬೆಡ್ಡನ್ನು ಹಾಸ್ತಾ ಇದ್ದೀನಿ. ಈ ರೀತಿ ನಮಗೆ ಯಾವಾಗ ಕೆಲಸ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಷ್ಟು ಕಷ್ಟನೂ ಅನಿಸೋದಿಲ್ಲ, ಜೊತೆಗೆ ಪದೇ ಪದೇ ಈ ರೀತಿ ಮಾಡ್ತಾ ಇರೋದ್ರಿಂದ ಮನೆ ಕೂಡ ಜಾಸ್ತಿ ಧೂಳಾಗೋದಿಲ್ಲ, ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜೊತೆಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ನೀಟಾಗಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಳ್ಳೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಒಮ್ಮೆ ಒಂದು 5 ನಿಮಿಷ ಕೂರೋಣ ಅಂಥೇಳಿ ಕೂತ್ಬಿಟ್ರೆ ಏನಾಗುತ್ತೆ, 5 ನಿಮಿಷ ಹೋಗಿ ಅರ್ಧ
ಗಂಟೆ 1 ಗಂಟೆ ಈ ರೀತಿಯಾಗುತ್ತೆ. ಟಿ ವಿ ನೋಡ್ತಾ ಅಥವಾ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಅಥವಾ ಯಾರ್ದ್ರ ಹತ್ರ ಮಾತಾಡ್ಕೊಂಡು ಮೊಬೈಲಲ್ಲಿ ಕೂತ್ಕೊಂಡ್ಬಿಟ್ರೆ ಬೆಳಗಿಂದನೇ ನಾವು ಕೆಲಸ ಮಾಡಿ ಸಾಕಾಗಿರ್ತೀವಿ. ಇನ್ನಷ್ಟು ಒಂಥರ ಎನರ್ಜಿ ಕಡಿಮೆ ಆದಂಗೆ ಅನಿಸತ್ತೆ. ಕೂರೋಣ ಅಂಥೇಳಿ ಕೂತ್ಬಿಡ್ತೀವಿ. ಹಾಗಾಗಿ ನಾನು ಇರೋವಂಥ ಕೆಲಸವನ್ನು ತಕ್ಷಣದಲ್ಲೇ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಪಟ ಅಂತೇಳಿ ಕೆಲಸಗಳು ಕೂಡ ಮುಗಿಯುತ್ತೆ, ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಕಾಮಾಕ್ಷಿ ದೀಪವನ್ನು ಹಚ್ಚುತ್ತೀನಿ. ಅಂದರೆ ಶುಕ್ರವಾರ ಮಾತ್ರ ಹಚ್ಚೋದು, ಪ್ರತಿದಿನ ನಾನು ಈ ಒಂದು ದೀಪವನ್ನು ಹಚ್ಚೋದಿಲ್ಲ. ಶುಕ್ರವಾರದಲ್ಲಿ ಮಾತ್ರ ಈ ಒಂದು ದೀಪವನ್ನು ಹಚ್ಚುತ್ತೀನಿ. ಇನ್ನು ದೀಪ ತಟ್ಟೆ ಎಲ್ಲವನ್ನು ಒಮ್ಮೆ ತೊಳ್ಕೊಂಡು ಬಂದಿದ್ದಾಯಿತು. ಆನಂತರ ಕಾಮಾಕ್ಷಿ ದೀಪ ಏನಿತ್ತು ಅದಕ್ಕೆ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಈ ರೀತಿ ಒಂದು ಅಷ್ಟದಳ ರಂಗೋಲಿನ ಹಾಕ್ಕೊಳ್ಬೇಕು, ಕೆಳಗಡೆ ಹಾಕ್ಕೊಳ್ಬೇಕು. ಆನಂತರ ಅದಕ್ಕೆ ಅಕ್ಷತೆ, ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿಬಿಟ್ಟು ಆನಂತರ ನಾವು ದೀಪವನ್ನು ಯಾವ ಒಂದು ತಟ್ಟೆ ಪ್ಲೇಟ್ ಅದನ್ನ ಇಟ್ಬಿಟ್ಟೇ ಇಡಬೇಕು. ಅದಕ್ಕೆ ಇಡುವಂಥ ತಟ್ಟೆ ಪ್ಲೇಟನ್ನು ಇಟ್ಬಿಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಿಬಿಟ್ಟು ನಾನಿಲ್ಲಿ ₹5 ಗೋಲ್ಡ್ ಕಾಯಿನ್ ಏನು ಬರುತ್ತೆ ಅದನ್ನು ಇಡ್ತಾ ಇದ್ದೀನಿ. ಕೆಲವೊಬ್ಬರು ₹1 ಕಾಯಿನ್ ಕೂಡ ಇಡ್ತಾರೆ. ನಾನಿಲ್ಲಿ ₹5 ಇಟ್ಬಿಟ್ಟು ಅದ್ರ ಮೇಲ್ಗಡೆ ಕಾಮಾಕ್ಷಿ ದೀಪವನ್ನು ಇಟ್ಟು 2 ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪನ ಹಾಕಬೇಕು. ತುಪ್ಪ, ಕೊಬ್ಬರಿ ಎಣ್ಣೆ ಎರಡರಲ್ಲಿ ಒಂದನ್ನು ಹಚ್ಬೋದು. ನಾನು ತುಪ್ಪವನ್ನು ಹಾಕಿಬಿಟ್ಟು ಈ ಒಂದು ದೀಪವನ್ನು ಹಚ್ಚುತ್ತೀನಿ. ನಾನು ಬರೀ ಶುಕ್ರವಾರ ಮಾತ್ರ ಹಚ್ಚುತ್ತೀನಿ. ಕೆಲವೊಬ್ಬರು ಪ್ರತಿದಿನ ಕೂಡ ಹಚ್ಚುತ್ತಾರೆ. ನಿಮಗೆ ಇಷ್ಟ, ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮಾಡ್ಕೊಳ್ಬೋದು. ಯಾಕಂದರೆ ಅದಕ್ಕೆ ಪ್ರತಿದಿನ ಹಚ್ಚೋದಾದರೆ ಈ ರೀತಿ ಮಾಡ್ಕೊಳ್ಬೇಕು, ನೈವೇದ್ಯ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ನೈವೇದ್ಯಕ್ಕೆ ಮೊಸರು ಅನ್ನ ಅಥವಾ ಸ್ವೀಟು, ಬೆಲ್ಲದಿಂದ ಮಾಡಿರೋವಂಥ ಸ್ವೀಟು ಏನಾದರೂ ಇಡ್ಬೋದು. ಅಥವಾ ಡ್ರೈ ಫ್ರೂಟ್ಸ್ಗಳನ್ನು, ನಾನಿವತ್ತು ಡ್ರೈ ಫ್ರೂಟ್ಸ್ಗಳನ್ನು ಇಟ್ಟಿದ್ದೀನಿ. ಅಥವಾ ಕಲ್ಲು ಸಕ್ಕರೆ ಇಡ್ಬೋದು, ಬೆಲ್ಲ ಇಡ್ಬೋದು, ಹಣ್ಣುಗಳನ್ನು ಇಡ್ಬೋದು, ಅಥವಾ 1 ಲೋಟ ಹಾಲು ಕೂಡ ಇಡ್ಬೋದು. ಆದರೆ ಕಂಪಲ್ಸರಿ ಅಂದರೆ ನೈವೇದ್ಯಕ್ಕೆ ಏನಾದರೂ ಇಡಲೇಬೇಕಾಗತ್ತೆ. ಇನ್ನು ಮನೆಯಲ್ಲಿ ಬಿಟ್ಟಿರೋಂಥ ಹೂಗಳೇನಿತ್ತು ಅದನ್ನು ಕೂಡ ನಾನಿಲ್ಲಿ ದೇವರಿಗೆ ಇಟ್ಬಿಟ್ಟು ಇವತ್ತಿನ ಒಂದು ಪೂಜೆಯನ್ನು ಮುಗಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಸಮಾಧಾನ ಅನಿಸುತ್ತೆ. ಬೆಳಗಿನ ಸಮಯ ಅಥವಾ ಸಂಜೆ ಸಮಯದಲ್ಲಿ ಈ ರೀತಿ ಪೂಜೆಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲೂ ಶುಕ್ರವಾರ ನಿಮಗೆ ಏನೇ ಒಂದು ಕೋರಿಕೆಗಳಿದ್ದರೂ ಕೂಡ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂಪತ್ತು ಹೆಚ್ಚಾಗುತ್ತೆ. ಆರೋಗ್ಯ ಎಲ್ಲವನ್ನು ಕೂಡ ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯದು ಈ ಒಂದು ದೀಪವನ್ನು ಹಚ್ಚೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಬೆಳಗಿಂದ ಮಧ್ಯಾಹ್ನದವರೆಗಿನ ನನ್ನ ಒಂದು ಡೈಲಿ ರುಟೀನ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿರೋಂಥ ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಗಿನ ತಿಂಡಿ, ಅದ್ರ ಜೊತೆ ಮನೆ ಕೆಲಸ, ಈ ಒಂದು ನನ್ನ ರೆಗ್ಯುಲರ್ ಪೂಜೆ ಏನಿತ್ತು ಅದನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.